ಯೇಸು ಸ್ವಾಮಿ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಅದೇನೆಂದರೆ, ನಾನು ನಿಮ್ಮ ಹತ್ರ ನೀರು ಕೇಳ್ಕೊಂಡು ಬಂದೆ, ನೀವು ನೀರು ಕೊಡಲಿಲ್ಲ. ಆಸ್ಪತ್ರೆಯಲ್ಲಿ ನನ್ನನ್ನು ಆರೈಕೆ ಮಾಡುತ್ತೀರಿ ಎಂಬುದಾಗಿ ಭಾವಿಸಿದೆ, ಆರೈಕೆ ಮಾಡಲಿಲ್ಲ. ಊಟಕ್ಕೆ ಬಡಿಸ್ತೀರಿ ಎಂಬುದಾಗಿ ನಿಮ್ಮನ್ನು ಎದುರು ನೋಡಿದೆ, ಊಟಕ್ಕೆ ಕೊಡಲಿಲ್ಲ. ನೀತಿಯಲ್ಲಿ ಸಾಗುತ್ತೀರಿ ಎಂಬುದಾಗಿ ನಿಮ್ಮನ್ನು ಎದುರು ನೋಡಿದೆ, ನೀವು ನೀತಿಯಲ್ಲಿ ಸಾಗಿಲ್ಲ. ಅದಕ್ಕೆ ಶಿಷ್ಯರು, ಯಾವಾಗ ನೀವು ಊಟಕ್ಕೆ ಬಂದ್ರಿ, ನೀರು ಕೇಳಿದ್ರಿ, ಅಥವಾ ಆಸ್ಪತ್ರೆಯ ಸೇವೆ ಮಾಡಿಸ್ಕೊಂಡ್ರಿ, ಯಾವಾಗ ನೀವು ನಮ್ಮ ಹತ್ರ ಬಂದ್ರಿ ಎಂಬುದಾಗಿ ಹೇಳುವಾಗ, ನೀವು ಅಲ್ಪರಾದವರಿಗೆ ಏನೇನು ಭೂಲೋಕದಲ್ಲಿ ಒಳ್ಳೆಯದು ಮಾಡಿದರೋ ಅದು ನನಗೂ ಮಾಡಿದಂಗಾಯಿತು ಎಂಬುದಾಗಿ ಸ್ವಾಮಿ ಹೇಳಿದ್ದಾರೆ. ಅದಕ್ಕಾಗಿಯೇ ಇವತ್ತು ಯಾರಾದರೂ ಬೇಡಿಕೊಂಡು ಬಂದರೆ, ನಮಗೆ ಅಂಥ ಸ್ಥಿತಿ ಕೊಟ್ಟಿಲ್ಲ ಸ್ವಾಮಿ, ಅವರಿಗೆ ಅದಿದೆ, ಇದು ನಿನ್ನ ಚಿತ್ತ, ನಮ್ಮ ಕೈಯಲ್ಲಿ ಆದಷ್ಟು ನಾವು ಕೊಡ್ತೇವೆ ಎಂಬುದಾಗಿ ಕೊಡಬೇಕು. ಆಗ ನಿಮ್ಮನ್ನು ಟೆಸ್ಟ್ ಮಾಡಲಿಕ್ಕೆ ಕುಡುಕರೇ ಬರ್ಬೋದು, ಅಥವಾ ಅನ್ಯಾಯವಾಗಿ ಕೇಳ್ಕೊಂಡು ಬರೋರೇ ಇರ್ಬೋದು. ಅವರನ್ನು ನೋಡಿ ಎಷ್ಟು ಬೇಕೋ ಅಷ್ಟೇ ಕೊಡ್ರಿ, ನೀವು ಜಾಸ್ತಿ ಕೊಟ್ಟರೆ ಕುಡ್ದು ಚೆನ್ನಾಗಿ ಹೆಂಡತಿ ಮಕ್ಕಳಿಗೆ ಹೊಡಿಬೋದು. ಆ ಪಾಪದಲ್ಲಿ ನಾವು ಸಿಕ್ಕಾಕೊಳ್ಬಾರ್ದು, ಆ ದೋಷವನ್ನು ನಾವು ಕಟ್ಟಿಕೊಳ್ಳಬಾರ್ದು. ಎಲ್ಲವನ್ನು ವಿಚಾರಿಸಿಕೊಂಡು ನಮ್ಮ ಮನಸಾಕ್ಷಿ ಹೇಳುವ ಪ್ರಕಾರ ನಾವು ಸಾಗಬೇಕು. ದೈವ ನ್ಯೂನತೆಯಲ್ಲಿದ್ದವರಿಗೆ ಮನಸಾಕ್ಷಿ ಯಾರು ಕಷ್ಟಪಡುವವರು, ಯಾರಿಗೆ ನಾವು ಕೊಡಬೇಕು, ಯಾವ ರೀತಿಯಲ್ಲಿ ನಾವು ದೇವರನ್ನು ಈ ವಿಷಯದಲ್ಲಿ ವೆಲ್ಕಮ್ ಮಾಡಬೇಕು. ಎಷ್ಟೋ ಜನರು ಗೊತ್ತಿಲ್ಲದೆ ದೇವದೂತರನ್ನೇ ಈ ರೀತಿ ಸೇವೆ ಮಾಡಿ ಉಪಚಾರ ಮಾಡಿದ್ದಾರೆ ಅಂತೆ. ಒಟ್ಟಾರೆ ನಾವು ಮಾಡುವಂಥದ್ದಲ್ಲ, ಅದು ದೇವರಿಗೆ ಮಹಿಮೆ ಆಗಬೇಕು, ಅವರಿಗೆ ಪ್ರಯೋಜನ ಆಗಬೇಕು, ನಮಗೆ ಫಲ ಸಿಗಬೇಕು. ಆ ರೀತಿಯಲ್ಲಿ ನಾವು ಸೇವೆ ಮಾಡಬೇಕು. ಅಂಥ ಸೇವೆ ಯೇಸು ಸ್ವಾಮಿಯ ಉಪದೇಶದಲ್ಲಿತ್ತು. ಬೆಥಾನ್ಯದ ಮಾರ್ಥ ಮರಿಯಳನ್ನು ನೋಡುವಾಗ, ನಾನೊಬ್ಬಳೇ ಕೆಲಸ ಮಾಡಬೇಕು, ನನಗೆ ನೆರವಾಗಲಿಕ್ಕೆ ಸಹಾಯ ಮಾಡಲಿಕ್ಕೆ ಮರಿಯಳಿಗೆ ಹೇಳು ಎಂಬುದಾಗಿ ಮಾರ್ತಳು ಯೇಸು ಸ್ವಾಮಿಗೆ ಮರಿಯಳ ಬಗ್ಗೆ ಕಂಪ್ಲೇಂಟ್ ಹೇಳುವಾಗ, ಯೇಸು ಸ್ವಾಮಿ ಮರಿಯಳ ಬಗ್ಗೆ ಆತಳಿಗೆ ಉನ್ನತವಾದದ್ದು ಸಿಕ್ಕಿದೆ, ಆ ಉನ್ನತವಾದ ಭಾಗ ಆತಳಿಂದ ಹೊರಟೋಗಲ್ಲ, ನೀನು ಬರೀ ಕೆಲಸ ಎಂಬುದಾಗಿ ಚಿಂತಿಸ್ತಾ ಕೆಲಸ ಮಾಡ್ತಾನೇ ಇದ್ದಿ, ಅದಕ್ಕೆ ನೀನು ಆ ರೀತಿಯಲ್ಲಿದ್ದಿ. ಉನ್ನತವಾದದನ್ನು ಪ್ರಥಮವಾಗಿ ಮಾಡು, ಕೆಲಸದಲ್ಲಿ ಜ್ಞಾನವನ್ನು ಓಡಿಸಿ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ನೀನು ಭಾಗ್ಯವಂತಳಾಗುವೆ ಎಂಬುದಾಗಿ ಉಪದೇಶ ಮಾಡಿ, ಇದು ಪ್ರಾಯೋಗಿಕವಾಗಿ ಒಂದು ಪ್ರಯೋಗದ ರೂಪದಲ್ಲಿತ್ತು. ಹೀಗೆ ಸ್ವಾಮಿಯ ಉಪದೇಶ ಪ್ರಾಯೋಗಿಕವಾಗಿತ್ತು, ನೈತಿಕ ಮೌಲ್ಯದ್ದಾಗಿತ್ತು, ಪ್ರಾಮುಖ್ಯವಾದ ವಿಷಯಗಳನ್ನು ಒಳಗೊಂಡಿತ್ತು. ದೇವರ ರಾಜ್ಯಕ್ಕೆ ತವಕ ಪಡ್ರಿ ಎಂಬುದಾಗಿ. ಹಾಗೆ ಉಪದೇಶ ಎಲ್ಲವೂ ಸರಳವಾಗಿತ್ತು ಮತ್ತು ಉಪದೇಶದಲ್ಲಿ ಅಧಿಕಾರವಿತ್ತು. ಇನ್ನು ನಾವು ನೋಡುವಾಗ ಉಪದೇಶ ಹೃದಯ ಮುಟ್ಟುವಷ್ಟು ತೂಕವಾಗಿತ್ತು, ಹೃದಯಗಳನ್ನು ಛೇದಿಸುವಷ್ಟು ಹರಿತವಾಗಿತ್ತು. ದೇವರ ವಾಕ್ಯ ಕೀಳು ಮಜ್ಜೆಗಳನ್ನು ತೂರಿ ಹೋಗುವಷ್ಟು ಹರಿತವಾಗಿದೆ. ದೇವರ ವಾಕ್ಯವೇ ಖಡ್ಗವಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ನೋಡ್ತೀವಿ. ಯೇಸು ಸ್ವಾಮಿಯ ಉಪದೇಶದಲ್ಲಿ ತೂಕವಿತ್ತು, ಹರಿತವಿತ್ತು, ಹೃದಯಗಳನ್ನು ಮುಟ್ಟುವಷ್ಟು ಮಾರ್ಪಡಿಸುವಷ್ಟು ಶಕ್ತಿ ಇತ್ತು. ಮತ್ತು ಆತನ ಉಪದೇಶ ಮನುಷ್ಯರನ್ನು ನವೀನತೆಗೆ ಮಾರ್ಪಡಿಸುವಂಥದ್ದಾಗಿತ್ತು ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಯೋಹಾನ 13:35, ಲೂಕ 24:32 ಆತನ ಉಪದೇಶ ಹೃದಯ ಮುಟ್ಟುವಷ್ಟು ಶಕ್ತಿಯುತವಾಗಿತ್ತು. ಯೇಸು ಸ್ವಾಮಿ ಉಪದೇಶ ಮಾಡಿದ್ರಲ್ಲಿ ದೊಡ್ಡ ಚಿಂತನೆ, ಜವಾಬ್ದಾರಿ ಇತ್ತು. ಆ ಉಪದೇಶ ನಿಜವಾಗ್ಲೂ ಸರಳವಾಗಿತ್ತು, ಅಧಿಕಾರದಿಂದ ಕೂಡಲ್ಪಟ್ಟಿತ್ತು, ದೇವರ ರಾಜ್ಯವನ್ನು ಪ್ರಾಮುಖ್ಯವಾಗಿ ಎತ್ತಿ ಹೇಳುತ್ತಿತ್ತು, ನೈತಿಕ ಮೌಲ್ಯ ಉಳ್ಳದ್ದಾಗಿತ್ತು, ಪ್ರಯೋಗದ ರೂಪದಲ್ಲಿತ್ತು, ಹೃದಯವನ್ನು ಮುಟ್ಟುವಷ್ಟು ತೂಕವಾಗಿತ್ತು ಮತ್ತು ಜನರನ್ನು ಮಾರ್ಪಡಿಸುವ ನವೀನತೆಗೆ ಸಾಗಿಸುವಷ್ಟು ಬಲಯುತವಾಗಿತ್ತು ಯೇಸು ಸ್ವಾಮಿನ ಸೇವೆ, ಯೇಸು ಸ್ವಾಮಿಯ ಉಪದೇಶ.
ಯೇಸುಸ್ವಾಮಿಯ ವಿಷಯದಲ್ಲಿ ನಾವು ನೋಡುವಾಗ ಯೋಹಾನ 4:34 ವಚನ, ತಂದೆಯ ಚಿತ್ತವನ್ನು ಯೇಸುಸ್ವಾಮಿಯ ಜೀವಿತ ಕೇಂದ್ರೀಕರಿಸಿತ್ತು. ಉಪದೇಶ ಹೇಗಿತ್ತು ಎಂಬುದಾಗಿ ನೋಡಿದೆವು. ಈಗ ನಾವು ನೋಡುವಂಥದ್ದು ಯೇಸುಸ್ವಾಮಿಯ ಜೀವಿತ ಹೇಗಿತ್ತು. ತಂದೆಯ ಚಿತ್ತವನ್ನು ಸಂಪೂರ್ಣವಾಗಿ ಕೇಂದ್ರೀಕರಿಸಿತ್ತು. ನಾವು ಎಲ್ಲ ಟೈಮಲ್ಲೂ ನಂದೇನೂ ಅಲ್ಲ ದೈವ ಚಿತ್ತನೆ ಎಂಬುದಾಗಿ ದೇವರ ಚಿತ್ತವನ್ನು ಎದುರು ನೋಡಬೇಕು. ಯೇಸುಸ್ವಾಮಿ ದೇವರ ಚಿತ್ತವನ್ನೇ ಪರಿಪೂರ್ಣವಾಗಿ ಎದುರು ನೋಡ್ತಾ ಇದ್ರು. ಯೇಸುಸ್ವಾಮಿಯ ಜೀವಿತದಲ್ಲಿ ದೇವರ ಚಿತ್ತ ಪರಿಪೂರ್ಣವಾಗಿತ್ತು. ಯೋಹಾನ 5:19 ವಚನ ನೋಡುವಾಗ ತಂದೆಯ ಶಕ್ತಿಯನ್ನು ಕೇಂದ್ರೀಕರಿಸಿತ್ತು ಯೇಸುಸ್ವಾಮಿಯ ಜೀವಿತ. ಯೋಹಾನ 17:4 ನೋಡುವಾಗ ತಂದೆಯ ಮಹಿಮೆಯನ್ನು ಕೇಂದ್ರೀಕರಿಸಿತ್ತು. ತಂದೆಯ ಚಿತ್ತವನ್ನು, ತಂದೆಯ ಶಕ್ತಿಯನ್ನು, ತಂದೆಯ ಮಹಿಮೆಯನ್ನು ಯೇಸುಸ್ವಾಮಿಯ ಜೀವಿತ ಕೇಂದ್ರೀಕರಿಸಿತ್ತು. ಶಾಸ್ತ್ರವನ್ನು ಸಂಪೂರ್ಣವಾಗಿ ನೆರವೇರಿಸುವಂಥದ್ದಾಗಿತ್ತು ಯೇಸುಸ್ವಾಮಿಯ ಜೀವಿತ. ಧರ್ಮಶಾಸ್ತ್ರವನ್ನೇ ಮೀರಿಸುವಷ್ಟು ದೊಡ್ಡ ಪ್ರೀತಿಯನ್ನು ಯೇಸುಸ್ವಾಮಿ ಶಿಲುಬೆಯಲ್ಲಿ ಮಾನವ ಕುಲಕ್ಕೆ ತನ್ನ ಜೀವಿತವನ್ನು ಅರ್ಪಣೆ ಮಾಡೋದ್ರ ಮೂಲಕ ತೋರ್ಪಡಿಸಿದ್ರಿಂದ ಧರ್ಮಶಾಸ್ತ್ರವನ್ನೇ ಸಂಪೂರ್ಣವಾಗಿ ಗೆಲ್ಲುವಂಥದ್ದಾಗಿತ್ತು ಯೇಸುಸ್ವಾಮಿಯ ಜೀವಿತ. ಹಾಗೆಯೇ ಅಪೊಸ್ತಲರ ಕೃತ್ಯ 10:38 ವಚನದಲ್ಲಿ ಯೇಸುಸ್ವಾಮಿಯ ಜೀವಿತದಲ್ಲಿ ಇತರರಿಗೆ ಉಪಕಾರ ಮಾಡುವಷ್ಟು ಶಕ್ತಿಯುತವಾಗಿತ್ತು. ಇತರಿಗೋಸ್ಕರ ಯೇಸುಸ್ವಾಮಿ ಸದಾ ಪ್ರಾರ್ಥಿಸ್ತಿದ್ರು. ಇತರಿಗೋಸ್ಕರ ಯೇಸುಸ್ವಾಮಿ ಚಿಂತಿಸಿ ಪ್ರೀತಿಸ್ತಿದ್ರು. ಹೀಗೆ ಯೇಸುಸ್ವಾಮಿಯ ಜೀವಿತ ತಂದೆಗಾಗಿ ಮತ್ತೆ ಇತರಾಗಿ ಇತ್ತು ಹೊರತು ಯೇಸುಸ್ವಾಮಿ ತನ್ನ ಸುಖವನ್ನು ಎಂದೂ ನೋಡಲಿಲ್ಲ. ರೋಮ 15:3 ವಚನದಲ್ಲಿ ಯೇಸುಸ್ವಾಮಿ ತನ್ನ ಸುಖವನ್ನು ನೋಡದೆ ತಂದೆಯನ್ನು ಸಮಾಧಾನ ಪಡಿಸೋದಕ್ಕೋಸ್ಕರ ತನ್ನ ಜೀವವನ್ನು ಕೊಟ್ಟರು. ನಮ್ಮನ್ನು ಕೊಂಡುಕೊಳ್ಳೋದಕ್ಕೋಸ್ಕರ ನಮ್ಮ ಬಗ್ಗೆ ಚಿಂತೆ ಇದ್ದದ್ರಿಂದ ರಕ್ತವನ್ನು ಸುರಿಸಿ ನಮ್ಮನ್ನು ಪಾವನ ಮಾಡಿ ತಂದೆ ಬಳಿಗೆ ಸೇರಿಸಿದರು. ಹೀಗೆ ತನ್ನ ಸುಖವನ್ನು ನೋಡದೆ ನಮ್ಮ ಮೇಲೆ, ತಂದೆ ಮೇಲೆ ದೊಡ್ಡ ಪ್ರೀತಿ ಇದ್ದದ್ರಿಂದ ತನ್ನ ಸುಖವನ್ನು ನೋಡದೆ ಇತರಿಗೋಸ್ಕರ ಹಾಗೆ ತಂದೆಗೋಸ್ಕರನೇ ತನ್ನ ಜೀವಿತವನ್ನು ಮುಡುಪಾಗಿಟ್ಟಿದ್ರು. ದೇವರ ಚಿತ್ತವನ್ನು, ದೇವರ ಶಕ್ತಿಯನ್ನು, ದೇವರ ಮಹಿಮೆಯನ್ನು ತನ್ನ ಜೀವಿತದಲ್ಲಿ ಕೇಂದ್ರೀಕರಿಸಿಕೊಂಡು ಇತರಿಗೆ ಉಪಕಾರ ಮಾಡ್ತಾ, ಇತರಿಗೋಸ್ಕರ ಪ್ರಾರ್ಥಿಸುತ್ತಾ, ಇತರಿಗೋಸ್ಕರ ಚಿಂತಿಸುತ್ತಾ, ಇತರಿಗೋಸ್ಕರ ದುಃಖಿಸುತ್ತಾ, ಇತರ ಒಳ್ಳೆದನ್ನೇ ನೋಡ್ತಾ ಇತರಿಗೋಸ್ಕರ ಉಪಕಾರ ಮಾಡೋದ್ರ ಮೂಲಕ ತನ್ನ ಸೇವೆಯನ್ನು ಮಾಡಿ ಇಡೀ ಧರ್ಮಶಾಸ್ತ್ರವನ್ನೇ ಪರಿಪೂರ್ಣ ಮಾಡಿದರು. ಇದು ಯೇಸುಸ್ವಾಮಿಯ ಜೀವಿತದಲ್ಲಿದ್ದ ಅದ್ಭುತವಾದಂಥ ಒಂದು ಮೌಲ್ಯ. ನಮ್ಮ ಜೀವಿತದಲ್ಲೂ ಅದೇ ರೀತಿ ಇಲ್ಲರಬೇಕು ಎಂಬುದಾಗಿ ದೇವರು ಹೇಳಿದ್ದಾರೆ. ನನ್ನ ನಿಮಿತ್ತ ನೀವು ಎಲ್ಲವನ್ನು ತ್ಯಜಿಸಿ ನನ್ನನ್ನು ದೃಷ್ಟಿಸುವುದಾದರೆ ನಿಮ್ಮ ಹಿತಕ್ಕೋಸ್ಕರ ಎಲ್ಲವನ್ನೂ ನಾನು ದಾರಿ ಎಳೆದು ಕೊಡುತ್ತೇನೆ. ಆದರೆ ನನಗಾಗಿ ನೀವು ತ್ಯಜಿಸುವಾಗ ಎಲ್ಲವನ್ನೂ ತ್ಯಜಿಸಬೇಕು. ನಾನೆಲ್ಲವನ್ನು ತ್ಯಜಿಸಿದೆ, ನನ್ನ ಸುಖ ನೋಡಲಿಲ್ಲ, ತಂದೆಯ ಸುಖ, ಇತರರ ಸುಖ ನೋಡಿದೆ. ನಮ್ಮಲ್ಲಿ ಅಂಥದ್ದೇ ಜೀವಿತ ಇರಬೇಕೆಂಬುದಾಗಿ ದೇವರು ಅಪೇಕ್ಷಿಸುತ್ತಿದ್ದಾರೆ. ಸಂಕ್ಷಿಪ್ತವಾಗಿ ದೇವರು ಬಂದಂಥ ಉದ್ದೇಶವನ್ನು ನಿಮ್ಮ ಮುಂದಿರಲಿಕ್ಕೆ ನಾನು ಸಂತೋಷ ಪಡ್ತೀನಿ. ಮತ್ತಾಯ 5:17 ದೇವರ ವಾಕ್ಯ ಹೇಳ್ತಿದೆ, ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕೋಸ್ಕರ ಯೇಸುಸ್ವಾಮಿ ಲೋಕಕ್ಕೆ ಹುಟ್ಟಿ ಬಂದಿದ್ದಾರೆ. ಮತ್ತಾಯ 9:10, 11, 12 ವಚನ ನೋಡುವಾಗ ಪಾಪಿಗಳನ್ನು ಕರೆಯುವುದಕ್ಕೋಸ್ಕರ ಯೇಸುಸ್ವಾಮಿ ಲೋಕಕ್ಕೆ ಬಂದಿದ್ದಾರೆ. ಧರ್ಮಶಾಸ್ತ್ರವನ್ನು ನೆರವೇರಿಸೋದಕ್ಕೋಸ್ಕರ, ಪಾಪಿಗಳನ್ನು ಕರೆಯುವುದಕ್ಕೋಸ್ಕರ. ನೀತಿವಂತರು ಒಬ್ಬರು ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಾಣದೆ ಹೋಗಿದ್ದಾರೆ. ಹಾಗಿದ್ದರೆ ನಾವೆಲ್ಲರೂ ಪಾಪಿಗಳು. ನಮ್ಮನ್ನು ಆತನ ಸತ್ಯದಲ್ಲಿ ನಿಲ್ಲಿಸೋದಕ್ಕೋಸ್ಕರ ಯೇಸುಸ್ವಾಮಿ ಹುಟ್ಟಿ ಬಂದಿದ್ದಾರೆ. ಹಾಗೆ ಕೆಟ್ಟು ಹೋದವರನ್ನು
ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಸ್ವಾಮಿ ಬಂದಿದ್ದಾರೆ. ಲೂಕ 19:1-10 ನೋಡುವ. ಎಷ್ಟೋ ಜನ ಲೋಕದಲ್ಲಿ ಕೆಟ್ಟು ಹೋಗಿದ್ದಾರೆ. ಅವರು ಕುದೀತಾ ಇದ್ದಾರೆ, ನಮ್ಮ ಜೀವಿತ ಯಾಕೆ ಹಿಂಗಾಯಿತು, ನಮ್ಮ ಅಪ್ಪ ಅಮ್ಮ ಅಳ್ತಾ ಇದ್ದಾರೆ, ನಾವು ಕೆಟ್ಟು ಹೋಗಿದ್ದೇವೆ, ನಮಗೆಲ್ಲಿ ಮಾರ್ಗ ಏನು ಎಂಬುದಾಗಿ ಚಿಂತಿಸಿ ದುಃಖಕ್ಕೊಳಗಾಗುವಂಥ ಆ ಕೆಟ್ಟು ಹೋದ ಜನರನ್ನು ದೇವರು ನೀನು ಪಾಪವನ್ನು ಬಿಟ್ಟು ಕೆಡುಕುತನವನ್ನು ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗಕ್ಕೆ ಬರುವುದಾದರೆ ನಾನು ನಿನಗೆ ದಾರಿ ತೋರಿಸ್ತೀನಿ ಎಂಬುದಾಗಿ ಕೆಟ್ಟು ಹೋದವರನ್ನು ಹುಡುಕಿ ರಕ್ಷಿಸುವುದಕ್ಕೋಸ್ಕರ ಬಂದಿದ್ದಾರೆ ಎಂಬುದಾಗಿ ಲೋಕನ ಸುವಾರ್ತೆಯಲ್ಲಿ ದೇವರ ವಾಕ್ಯ ಹೇಳ್ತಿದೆ. ಹಾಗೆ ಭೂಲೋಕದ ಮೇಲೆ ಖಡ್ಗವನ್ನು ಹಾಕುವುದಕ್ಕೋಸ್ಕರ ಮತ್ತಾಯ 10:34 ಭೂಲೋಕದ ಮೇಲೆ ಖಡ್ಗವನ್ನು ಹಾಕುವುದಕ್ಕೋಸ್ಕರ ನಾನು ಬಂದಿದ್ದೇನೆ. ದೇವರ ವಾಕ್ಯ ಖಡ್ಗ, ಹರಿತವಾದಂಥ ಇಬ್ಬಾಯಿ ಕತ್ತಿಯಂತಿರುವಂಥ ದೇವರ ವಾಕ್ಯವನ್ನು ಲೋಕಕ್ಕೆ ಹಾಕಿ ಅನೇಕರ ಹೃದಯಗಳನ್ನು ಮನಸ್ಸುಗಳನ್ನು ಜೀವಿತವನ್ನು ಮಾರ್ಪಡಿಸಿ ನೂತನ ಸೃಷ್ಟಿಯಾಗಿ ದೇವ ಮಕ್ಕಳಾಗಿ ಮಾರ್ಪಡಿಸೋದಕ್ಕೋಸ್ಕರ ದೇವರ ವಾಕ್ಯ ಅನ್ನುವಂಥ ಖಡ್ಗವನ್ನು ಹಾಕೋದಕ್ಕೋಸ್ಕರ ಯೇಸು ಸ್ವಾಮಿ ಹುಟ್ಟಿ ಬಂದಿದ್ದಾರೆ. ಹಾಗೆ ಮಾನವ ಕುಲಕ್ಕೆ ತನ್ನ ಪ್ರಾಣವನ್ನು ಈಡುಕೊಡೋದಕ್ಕೋಸ್ಕರ ಯೇಸು ಸ್ವಾಮಿ ಬಂದಿದ್ದಾರೆ. ಮಾನವರಿಗೋಸ್ಕರ ತನ್ನ ಪ್ರಾಣವನ್ನು ಈಡುಕೊಡದಿದ್ದರೆ ನಮಗೆ ರಕ್ಷಣೆ ಆಗ್ತಿರಲಿಲ್ಲ. ನಾವು ಮತ್ತು ಪಾಪದ ಜೀವಿತ, ಪಾಪ ಯಾವುದು ಸರಿ ಯಾವುದು ಅನ್ನುವಂಥ ಆ ತೀರ್ಮಾನ ಇಲ್ಲದೆ